ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಶ್ರೀಮದ್ ಭಾಗವತ ಪುರಾಣ ಜೀವರಿಗೆ ಜ್ಞಾನಕ್ಕೆ ಹೋಗಲಾಕ ಬಹಳ ಕಠಿಣ ಆಗ್ತದೆ. ಸಾಮಾನ್ಯ ಜನರಿಗೆ ಭಕ್ತಿಯೂ ಕೂಡ ಒಳ್ಳೆಯದಾಗಿರ್ತಕ್ಕಂಥದ್ದಾಗಿದೆ. ಭಕ್ತಿ ಮಾರ್ಗದಿಂದನೂ ಕೂಡ ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯದ ಅಂತ ಆರಂಭ ಮಾಡಿದ. ಕರ್ಣ ಮೂರನ್ನು ಕೊಟ್ಟು ಧರೆಗೆ ಕಳಿಸಿದ ದೇವ, ವಿರಚಿಸಕ್ಕೂ ಬದುಕನ್ನು ನಿನ್ನಿಚ್ಛೆಯಿಂದಲೇ ಮೆರೆದಿಹರು ನಿನ್ನೆದರು ರಾಮ ರಾವಣರೆಲ್ಲ, ನರನ ಸ್ವತಂತ್ರವಿದು ಶ್ರೀಸಿದ್ಧ ಭಾರತೀಯೇ. ಕರ್ಣ ಮೂರನ್ನು ಕೊಟ್ಟು ಧರೆಗೆ ಕಳಿಸಿದ ದೇವ, ಪವಿತ್ರವಾದ ಮೂರು ಕರ್ಣಗಳನ್ನು ಯಾವ ಪಶು ಪಕ್ಷಿಗಳಿಗೂ ಕೊಡಲಾರದ ಮೂರು ಕರ್ಣಗಳನ್ನು ಭಗವಂತ ನಮಗೆ ಕೊಟ್ಟು ಈ ಭೂಮಿಗೆ ಕಳಿಸಿದಾನೆ. ನಾವು ಅಂತಿರ್ತೀವಿ, ನಮಗೇನು ಕೊಟ್ಟಾನ? ಹೊಲ ಇಲ್ಲ, ಮಣಿ ಇಲ್ಲ ಅಲ್ರಿ, ದುಡ್ಡಿಲ್ಲ ಅಂತಿರ್ತೀವಿ ನಾವು. ಅಲ್ಲೋ, ಎಷ್ಟು ಹೊಲ ಎಷ್ಟು ಮನೆ ಕೊಟ್ಟರು ಕೂಡ ಈ ಮೂರು ಕರ್ಣಗಳು ಎಲ್ಲಿ ಅಂಗಡಿಯಾಗ ಸಿಗ್ತಾವೆ ನಿಮಗೆಲ್ಲರೇ? ಮೂರು ಕರ್ಣದ್ರೆ ಶರೀರ, ವಾಣಿ, ಮನಸ್ಸು. ಈ ಶರೀರ, ವಾಣಿ, ಮನಸ್ಸುಗಳನ್ನು ಭಗವಂತ ಕೊಟ್ಟಿದ್ದಾನೆ, ಪ್ರಿಯವಾಗಿ ಕೊಟ್ಟಿದ್ದಾನೆ ಅಲ್ರಿ. ಅದನ್ನು ನಾವು ಸದುಪಯೋಗ ಮಾಡಿಕೋಬೇಕು. ಕರ್ಣಗಳು ಕರ್ತೃವಿನ ಅಧೀನದಲ್ಲಿರಬೇಕೇ ವಿನಃ ಕರ್ತೃನೇ ಕರ್ಣದ ಅಧೀನ ಇರಬಾರದು. ನಿಮಗೆ ತಿಳಿಬೇಕಾಗಿತ್ತು ಅಂತಂದ್ರೆ ಮನಸ್ಸು ಅನ್ನೋದೊಂದು ಕರ್ಣದ ತಿಳ್ಕೊ. ಆ ಮನಸ್ಸ ನಿನ್ನ ಆಧೀನದೊಳಗಿರ್ಬೇಕು, ನೀನೇ ಮನುಷ್ಯನ ಆಧೀನದೊಳಗೆ ಹೋಗ್ಬೇಕು. ಮನುಷ್ಯನ ಅಧೀನದೊಳಗೆ ನೀ ಇರಬೇಡ, ನಿನ್ನ ಅಧೀನದಲ್ಲಿ ಮನಸ್ಸಿತ್ತು ಅಂತಂದರೆ ಮಾರ್ಗ ಸರಿಯಾಗಿ ಸಿಗುತ್ತದೆ. ಅದಕ್ಕೋಸ್ಕರವಾಗಿ ನಿಜಗುಂಡ್ರು ಕೇಳ್ತಾರಲ್ಲ, ಕರುಣಿಸು ನೀನೆನ್ನ ಕರ್ಣ ನಿಖರದಳು ವರಪುಣ್ಯ ಒಗಲದಂತೆಲೆ ದೇವ. ಕರುಣಿಸು ನೀನೆನ್ನ ಕರ್ಣ ನಿಖರದಳು. ಇವಾಗ ಇಂದ್ರಿಯಗಳಾಗಲಿ, ಶರೀರ ಆಗಲಿ, ವಾಣಿ ಆಗಲಿ, ಮನಸ್ಸಾಗಲಿ, ಈ ಕರ್ಣಗಳಿಗೆ ವರಪುಣ್ಯ ಅಗಲದಂತೆ, ಶ್ರೇಷ್ಠವಾದ ಪುಣ್ಯ ಅಗಲದಂತೆ ಕೃಪೆ ಮಾಡು ಪರಮಾತ್ಮ. ಇವು ಕೃಪೆ, ಇವು ಪರಿಶುದ್ಧ ಆಗ್ತಾರೆ, ಅವನ ಕೃಪೆ ಬರಬೇಕಾಗ್ತದೆ ಅಲ್ಲ. ಪರಿಶುದ್ಧ ಕರ್ಣಗಳ ಪರಿಶುದ್ಧ ಆಗಬೇಕಾಯ್ತಾರೆ, ಅವನ ಕೃಪೆ ಇಲ್ಲದ ವಿರಹ ಹುಲ್ಲು ಕಡ್ಡಿನೂ ಕೂಡ ಅಗಲಾಡಲಿಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಇವು ನಾ ಮಾಡಿದ್ದೆ, ನಾನು ಮಾಡಿದ್ದೆ ಅಂತ ಸಾಧ್ಯ ಇಲ್ಲ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಕರ್ಣಗಳನ್ನು ಭಕ್ತಿಯ ಮಾರ್ಗದಲ್ಲರೇ ವಿನಿಯೋಗ ಮಾಡ್ಕೊ, ಜ್ಞಾನ ಮಾರ್ಗದಲ್ಲರೇ ವಿನಿಯೋಗ ಮಾಡ್ಕೊ. ಯಾಕಂದ್ರೆ ಜ್ಞಾನ ಮಾರ್ಗ ಬಹಳ ಕಠಿಣ ಅದ. ಭಕ್ತಿ ಮಾರ್ಗ ಸರಳದ. ಮೊನ್ನೆ ಹೇಳಿನಲ್ಲ, ಸೈಕಲ್ ಮೋಟ್ರ್ ಮಗಿಬ್ರು ಹೋಗ್ಬೋದು, ಕಾರ್ನಾಗ 4 ಮಂದಿ ಹೋಗ್ಬೋದು, ಬಸ್ನಾಗ 60 ಮಂದಿ ಹೋಗ್ಬೋದು, ಟ್ರೈನ್ದೊಳಗೆ ಮುದುಕ್ಯಾರು, ಮುದುಕರು, ಹುಡುಗರು ಎಲ್ಲರೂ ಹಾಗಿದೆ. ಭಕ್ತಿ ಮಾರ್ಗ ಟ್ರೈನ್ ಇದ್ದಂಗೆ ಅದ. ಸುಮ್ಮ ಟಿಕೆಟ್ ತೆಗೆದು ಬಿಡ್ರಿ, ಮತ್ತೇನು ಮಾಡಬೇಡ್ರಿ ನೀವು ಅಲ್ರಿ. ಟಿಕೆಟ್ ತೊಗೊಂಡು ಬಿಡ್ರಿ,
ನಿಮ್ಮ ರೋದ ಬೆಂಗಳೂರಿಗೆ ಮುಟ್ಟಿಸ್ತದೆ. ಹಾಗೆ ಭಕ್ತಿಯ ಟಿಕೆಟ್ ಸಿಗಬೇಕಾಗಿತ್ತು ಅಂದ್ರೆ, ಭಕ್ತಿ ಟಿಕೆಟ್ ರೀ ಅದಲ್ರಿ, ಭಕ್ತಿ ಟಿಕೆಟ್ ಎದರಿಂದ ಸಿಗ್ತದ? ಎದರಿಂದ ಸಿಗ್ತದ? ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯ ಆಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅವನಿಗೆ ಪ್ರಿಯವಾದದ್ದು ಯಾವುದು? ಭಾಳ ಸುಂದರವಾಗಿ ಹಾಡುವುದು ಅಲ್ಲ, ಭಾಳಷ್ಟು ವೇದಗಳನ್ನು ಓದುವುದೂ ಅಲ್ಲ. ಏನು ಓದ್ತ ನೀನು ಅಲ್ಲ? ನೀನು ಏನು ಮಾಡು, ಭಕ್ತಿ ಮಾತ್ರ ಮಾಡು. ಬಹಳ ಸರಳವಾದ ಮಾರ್ಗ ಅದ ಅಲ್ರಿ. ಭಕ್ತಿ ಹ್ಯಾಂಗ ಮಾಡಬೇಕ್ರಿ? ಅದಕ್ಕೆ 4 ಮಂದಿ ಹೆಸರು ಕೊಟ್ಟಾನ ಬಸವಣ್ಣ. 4 ಮಂದಿ ಹೆಸರು. ಭಕ್ತಿ ಎಂತ ಹೃದಯ, ದಾಸಯ್ಯ ಮಾಡಿದಂಥ ಹೃದಯ. ಭಕ್ತಿ ಎಂತ ಹೃದಯ, ಸಿರಿಯಾಳ ಮಾಡಿದಂಥ ಹೃದಯ. ಭಕ್ತಿ ಎಂತ ಹೃದಯ, ಸಿಂಧು ಬಲ್ಲಾಳ ಮಾಡಿದಂಥ ಹೃದಯ. ಭಕ್ತಿ ಎಂತ ಹೃದಯ, ಕೂಡಲ ಸಂಗಮ ದೇವ ನೀ ಬಾಣನ ಬಾಗಿಲ ಕಾಯ್ದಂಥ ಹೃದಯ. ನಮ್ಮ ಹೆಸರನ್ನು ಇಲ್ಲ, ನಮ್ಮಲ್ಲಿ ಕಡೆ ಮುದುಕುಗಳು ಆಗಿ ಹೋಗ್ಯಾರ ಕರೆ ಅಲ್ರಿ. ನಮ್ಮ ಹೆಸರನ್ನು ಈ ಲಿಸ್ಟ್ದಾಗಿಲ್ಲ. ಇಲ್ಲ, ಬಸವಣ್ಣನ ಲಿಸ್ಟ್ದಾಗ 4 ಮಂದಿ. ಎಷ್ಟು ಮಂದಿ ಆದರು? ದಾಸಯ್ಯ, ಸಿರಿಯಾಳ, ಸಿಂಧು ಬಲ್ಲಾಳ, ಬಾಣಾಸುರ. ಅವ್ರದ್ದು ಯಾಕೆ ಕೊಟ್ಟರು ಅಲ್ರಿ? ದಾಸಯ್ಯ 12 ವರ್ಷ ಬಟ್ಟೆ ತಯಾರು ಮಾಡಿದ ಮೇಯ್ದು. ಆ ಬಟ್ಟೆ ಮಾರಕ್ಕಂತ ಸಿದ್ದಾಪುರಕ್ಕೆ ಹೋದ ಬಜಾರ್ದಾಗ. ಆ ಬಟ್ಟೆ ನೋಡಿದ್ರು, ಏಯಪ್ಪ ಇದಕ್ಕೆ ಬೆಲೆ ಕೊಡುವಷ್ಟು ನಮ್ಮಲ್ಲಿಲ್ಲ, ಇದು ಸಾಮಾನ್ಯ ಬಟ್ಟೆ ಅಲ್ಲ, ಇದನ್ನು ನಮಗೆ ತಗೊಳಕ್ಕೆ ಖರೀದಿ ಮಾಡೋಕ್ಕೆ ಆಗಂಗಿಲ್ಲ. ಪ್ಯಾಟಿ ತುಂಬ ತಿರುಗಾಡಿದ. ಎಂಥದ್ದಿರ್ಬೇಕದ ಬಟ್ಟೆ ಅಲ್ಲ. ಆವಾಗ ಎಲ್ಲರೂ ತಗೊಳ್ದು ಅಲ್ಲಿ ಅಂದ ಕೂಡಲೇ ಹಂಗೆ ಬಾಗಲಾಗ ಹಿಡ್ಕೊಂಡು ಬರಾಕತ್ತಿದ. ಪರಮಾತ್ಮ ಪರೀಕ್ಷೆ ಮಾಡ್ತಾನ್ರಿ. ಹೌದು, ಪರೀಕ್ಷೆ ಶಾಲೆಗೆ ಹೋದವ್ರಿಗೆ ಹೆಸರು ಹಚ್ಚಿದವ್ರಿಗೆ ಇರ್ತಾವ ಹೊರತು ದನ ಕಾಯೋವ್ರಿಗೆ ಇರಂಗಿಲ್ಲ. ಭಕ್ತಿ ಒಳಗೆ ನೀವು ಏನು ಹೆಸರು ಹಚ್ಚಿರಲ್ಲ, ನಿಮಗೆ ಮಾತ್ರ ನಿಮಗೆ ಮಾತ್ರ ಪರೀಕ್ಷೆಗಳಿರ್ತಾವೆ. ಯಥಾ ಕನಕಂ ಚತುರ್ಭಿ ಪರೀಕ್ಷತೆ ನಿಘರ್ಷಣ ಛೇದನ ತಾಪತಾಡನ ಹೈ, ತಥಾ ಪುರುಷಂ ಚತುರ್ಭಿ ಪರೀಕ್ಷತೆ ಏನ್ರಿ. ನೀ ಮನುಷ್ಯಾಗೂ ಕೂಡ ಪರೀಕ್ಷೆ ಅದಾವ. ನೀವು ಬಂಗಾರ ತೊಗೋಬೇಕಾದ್ರೆ ಸುಮ್ಮ ತಗೋತೀರೇನು? ಯಪ್ಪ 4 ಪ್ರಕಾರದ ಪರೀಕ್ಷೆ. ನಿಘರ್ಷಣ ಮೊದಲು ಹೊರಗೆ ಹಚ್ಚಿ ತೆಕ್ಕಿ ನೋಡ್ತೀರಿ, ಛೇದನ ಕಡ್ದು ನೋಡ್ತೀರಿ, ತಾಪ ಸುಟ್ಟು ನೋಡ್ತೀರಿ, ತಾಡನ ಬಡದು ನೋಡ್ತೀರಿ. ಇಲ್ರಿ? ಬಂಗಾರ ಬಿಡ್ರಿ, ಈ ನಮ್ಮ ಮಗಳು ಒಂದು ಮಣ್ಣಿನ ಕೂಡ ತೊಗೊಳಕ್ಕೆ ಹೋದ್ರೆ ಅಂದ್ರೆ 4 ಮಂದಿ ಕಟ್ಟಿತಾರದ ನಂಗೆ. ಯಾಕ ನೋಡು ಆಕೆಟ್ ಕಡೋದ್ರಿ, ಕಡೋಲ್ಲ. ಒಂದು ವರ್ಷದಾಗ ಮಣ್ಣಾಗಿ ಹೋಗುವಂಥ ಗಡ್ಗಿ ತೊಗೊಳಾಗ ನೀವು ಪರೀಕ್ಷೆ ಮಾಡ್ತೀರಿ. ಭಗವಂತ ಇವ್ ನನ್ನವ ಅಂತ ಅನ್ಬೇಕಾದ್ರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ.
ಅದಕ್ಕವ ಭಗವಂತ ವಿಚಾರ ಮಾಡಿ ಒಂದು ಸಾಧು ವೇಷ ಹಾಕೊಂಡು ಮುದುಕಾಗಿ ಬಂದ. ಎಲ್ಲಿ ಬಂದ? ಇವನ ಎದುರಿಗೆ ಅವನ ಮನೆಗೆ ಹೊಂಟಿದ್ದಲ್ಲ ದೇವ್ರ ದಾಶ್ಮಯ್ಯ. ಆ ವಸ್ತ್ರ 12 ವರ್ಷದ್ದು, ಯಾರಿಗೂ ಬೆಲೆ ಕಟ್ಟಲಿಕ್ಕೆ ಬಾರದೇ ಇರತಕ್ಕಂಥ ಆ ಪವಿತ್ರವಾದ ವಸ್ತ್ರವನ್ನು ತಗೊಂಡು ಬರೋ ಮುಂದೆ ಮುದುಕ ನಡಿಕೊಂತ ಬಂದವನು. ಯಪ್ಪ ಥಂಡಿ ಎತ್ತದನು, ಏನಾರ ಕೊಡು ನಾನು ಹೊಚ್ಕೊಳಕ್ಕೆ ಅಂದ ಕೂಡಲೇ ತಗೋ. ಯಪ್ಪ ಎಂಥ ಕಿಮ್ಮತ್ತಿಂದ, ಯಾರಿಗೂ ಬೆಲೆ ಕಟ್ಟಲಿಕ್ಕೆ ಬಾರದೇ ಇರ್ತಕ್ಕಂಥದ್ದನ್ನು ಒಬ್ಬ ಮುದುಕಗೆ ಕೊಟ್ಟ. ಸುಮ್ಮನೆ ಹೊತ್ಕೋಬೇಕಿರಲ್ಲ ಅವನ ಮುದುಕ, ಅವನಿಂದ ಟರ 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 ಹೊರಗ. ಇದಕ್ಕೆ ಭಕ್ತಿ ಅಂತಾರೆ ಅಲ್ರಿ. ನಾ ನಿನಗೆ ಕೊಟ್ಟ ನನ್ನ ಬಳಿಕ ನಿಂದ ಅದ, ನೀ ಹರಿಬೇಕಾರೆ ಉರಿ ಹಚ್ಚು ಅಂತೇನದ ಅಲ್ರಿ. ನೀ ಕೊಟ್ಟನಿ ಅಂದ್ರೆ ಕೊಟ್ಟಿದ್ರ ಮ್ಯಾಗ ನೀವು ನಿಮ್ಮ ಹಕ್ಕಿಲ್ಲ, ಮುಯ್ತಲ್ರಿ. ನಾ ಮಮ ಅಂತ ಕೊಡ್ಬೇಕಂತ, ನಂದಲ್ಲ ಅಂತ ಕೊಡ್ಬೇಕಂತ ನೇಮದ. ಹರಿದ ಸುಮ್ಮ ಇದ್ದೇವು ಪುಣ್ಯಾತ್ಮ, ಏನು ಹಿಂಗ್ಯಾಕೆ ಮಾಡ್ತೀಯತ್ತ ಅನ್ಲಿಲ್ಲ. ನಾವಾದ್ರೆ ಅವನ್ನ ನೋಡ್ತಿದ್ದೀವಿ ಒಂದು ಕೈಯ ಅಲ್ರಿ. ಅಟ್ಟ ಅಲ್ಲ, ಮಾಯಾಗಿ ಮನೆಗೆ ಹೋದ. ಅಕ್ಕಿ ಹೆಂಡತಿಗೆ, ಏನವ ನಿನ್ನ ಗಂಡ ಏನು ಹುಚ್ಚದಾನ, ಏನಾಗೈತಿ? ಅವ ಯಾವ 12 ವರ್ಷ ಎದ್ದನ್ನು ಬಟ್ಟೆ ಪ್ಯಾಟ್ಯಾಗ ಮಾರಲಿಲ್ಲಂತ, ಅವ ಯಾವ ಮುದಕ್ಕೆ ಬೇಡ್ದಂತ ಕೊಟ್ಟಂತ, ಆ ಮುದಕ್ಕನು ಹರಿದು ಹೋಗೋದಂತ ತಾನೇ ಮಾಡಿದ್ದು ಅದನ್ನು ಹೇಳಕತ್ತ. ನೀವು ನಿನ್ನ ಗಂಡಗೆ ಬುದ್ಧಿಲ್ಲ. ಆಕೆ ಆದರೂ ಮುದಕ ನಿನಗೆ ಬುದ್ಧಿಲ್ಲ ಅಂದ್ರೆ ಆಕೆ ಅಲ್ಲ. ಕೊಟ್ಟ ತಂದ್ರೊಳಗೆ ಅವಂದದು, ನಮ್ದೇನು ಹಕ್ಕದ ಅದ್ರೊಳಗೆ ಕೊಟ್ಟದ ಅಲ್ಲ. ಅವನಿಕ್ಕಿನೂ ಗಟ್ಟಿದಳಪ್ಪ ಅಂದವ. ಆವಾಗ ಪರಮಾತ್ಮ ಮೆಚ್ಚಿ ಅವನಿಗೆ ಯಾವತ್ತೂ ಧಾನ್ಯಗಳು ತುಂಬಿರಲಿ ಅಂತ ಆಶೀರ್ವಾದ ಮಾಡಿದಾನೆ ಏನ್ರಿ. ಯಾವತ್ತೂ ಧಾನ್ಯ, ಅವನ ಮನೆಗೆ ತುಂಬ ಧಾನ್ಯಗಳು ಅಲ್ಲ. ಆ ಬಟ್ಟಿ ಬೆಲೆ ಎಷ್ಟು, ಅವ್ನು ಕೊಟ್ಟಿರ್ತಕ್ಕಂಥ ಧಾನ್ಯ ಸಮಯಾಂಗ ಇಲ್ಲ, ಅದು ಸಮಯಲಾರದೆ ಧಾನ್ಯಗಳನ್ನು ಕೊಟ್ಟ. ಎಷ್ಟು ಮಂದಿ ಬಂದು ಊಟ ಮಾಡಿ ಹೋತರು, ಎಷ್ಟು ಮಂದಿ ಬಂದರು. ಇದು ಯಾಕೆ ಮಹಾತ್ಮ ಬಸವಣ್ಣ ಇವನ ಹೆಸರು ಹೇಳ್ಯಾನ? ಭಕ್ತಿ ಇಲ್ಲದ ಬಡವ ನಾನಯ್ಯ ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಅಲ್ರಿ. ಎಲ್ಲ ಪುರಾತನರು ಭಕ್ತಿ ಭಿಕ್ಷೆ ನೀಡಿದಾಗ ಎನ್ನ ಜೋಳಿಗೆ ತುಂಬಿತ್ತು ಕೂಡಲು ಸಂಗಮದೇವಾ. ಬಾ 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 ಬಾ. ಏನು ಮಾತು, ಏನು ಅಲ್ಲ. ಭಕ್ತಿ ಭಂಡಾರಿ ಅಂತ ಜನ ಕೊಂಡಾಡುವಾಗ ಭಕ್ತಿ ಇಲ್ಲದ ಬಡವ ನಾನಯ್ಯ ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಅಲ್ರಿ. ಆ ಎಲ್ಲರೂ ಭಿಕ್ಷೆ ನೀಡಿದ್ರೆ ನನ್ನ ಜೋಳಿಗೆ ತುಂಬಿತ್ತು ಕೂಡಲ ಸಂಗಮ. ಎಷ್ಟು ಬಸವಣ್ಣನ ಹೊಗಳಿದ್ರು ಕೂಡ ಕಡಿಮೆ ಕಡಿಮೆ ಕಡಿಮೆ. ಆಮೇಲೆ ಮತ್ತೊಬ್ಬ ಬಸವಣ್ಣ ಆಗಲೇ ಇಲ್ಲಿ ಜಗತ್ತಿನಾಗ 12 ಶತಮಾನದಾಗ ಏನು ಒಬ್ಬ ಬಸವಣ್ಣ ಆಗಿವಾದ. ಬಸವಣ್ಣ ಹಂಗೆ ಮಾಡಂಗವ್ರು ಅದಾರ, ಎಲ್ಲ ಡ್ರೆಸ್ ಮಾಡೋರು ಅದಾರ. ಡ್ರೆಸ್ ಸಿದ್ದೇಶ್ವರ ಸ್ವಾಮಿಗಳಂಗೆ ಪ್ರವಚನ ಮಾಡೋರು ಅದಾರ ಇಲ್ರಿ. ಕಡೆಗೆ ಹೋಗೋ ಮುಂದೆ ರೊಕ್ಕಕ್ಕೆ ಜಗಾಡಿ ಹೋಗೋವ್ರದಾರ. ಹೃದಯ ಬೇಕಾಗ್ತದ ರೀ. ಸಿನಿಮಾಕ್ಕೆ ಹೋಗಿದ್ರೆ ಗಂಡ ಹೆಂಡತಿ, ಸಿನಿಮಾದಾಗ ಅಳುವುದು ದುಃಖದ ಸನ್ನಿವೇಶ. ಥಿಯೇಟ್ರದಾಗ ಎಲ್ಲ ಮಂದಿ ಅಳಕತ್ತಿರು. ಹೆಂಡತಿ ನೋಡಿದ ಗಂಡ ಕಣ್ಣಾಗ ನೀರ ಇಲ್ಲ. ಅವ್ನು ನೋಡ್ದ, ಏನು ನೀ ಒಟ್ಟು ಅಳವಾಲಿಲ್ಲ ಹೆಂಗೆ? ಏನು ಮಾಡ್ರಿ, ನಾವೊಂದು ತಾಸು ಮೇಕಪ್ ಮಾಡ್ಕೊಂಡು ಬಂದೀನಿ ರೀ, ಕಣ್ಣಾಗ ನೀರು ಬಂದ್ರೆ ಮೇಕಪ್ ಹೋಗ್ಕತ್ತೀರಿ ಅಂದ.
ಹೇಳ್ತೇನೆ ಈ ದುಃಖ ಹ್ಯಾಂಗೆ ಹೃದಯ ತುಂಬಿ ಬರ್ತತಿ, ಹಂಗೆ ಭಕ್ತಿನೂ ಕೂಡ ಹೃದಯ ತುಂಬಿ ಬರಬೇಕು ಹೊರತು ಸುಮ್ಮ ಬರಂಗಿಲ್ಲ. ಹೃದಯ ತುಂಬಿ ಬರಬೇಕು ಅಲ್ರಿ, ಹೃದಯ ತುಂಬಿ ಬರಬೇಕು. ಅದಕ್ಕೆ ಎರಡನೇದವ್ರು ಯಾರು? ಭಕ್ತಿ ಅಂತ ಹೃದಯ ಶಿರಿಯಾಳ ಮಾಡಿದಂಥ ಹೃದಯ. ಅಪ್ಪ ಒಬ್ಬನೇ ಒಬ್ಬ ಶಿರಿಯಾಳನಿಗೆ ಚಿಲ್ಲಾಳ ಅಂತ ಒಬ್ಬ ಮಗ. ಪ್ರಸಿದ್ಧ ಶಿರಿಯಾಳನ ಮನೆಗೆ ಹೋದ್ರೆ ಬೇಡಿದ್ದನ್ನು ಕೊಡ್ತಾನಂತ ಪ್ರಸಿದ್ಧ. ಬಂತ ಪರೀಕ್ಷೆ, ಮುದುಕ ಬಂದ, ಭಿಕ್ಷಾಂದೇಹಿ ಅಂದ. ಏನು ಬೇಕು ಅಂದ. ನನಗೆ ನರಮಾಂಸ ಬೇಕನ್ನೋ. ನಾವು ಕಾಪಾಲಿಗಳು ನರಮಾಂಸವನ್ನು ಗಂಡ ಹೆತ್ತಿ ನೋಡಕತ್ತಿರು. ಬೇಡಿದ್ದು ಕೊಡ್ತಾನ ಅಂತ ಹೇಳ್ಯಾರೆ, ಪ್ರತಿಜ್ಞೆ ಮಾಡೇನಿ, ಹ್ಯಾಂಗೆ ಮಾಡೋದು ಅಂದವ. ನಿಮ್ಮ ಮಗ ಅದಾನಿಲ್ಲ ಅದಾನ, ಆ ಮಗನ ಕಡಿದು ತುಕ್ಕಡಿ ಮಾಡಿ ಅಡುಗೆ ಮಾಡಿ ಉಣಿಸ್ಬೇಕು. ಏನಿದು ಭಕ್ತಿ? ಪರೀಕ್ಷೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ನೀವು? ಗಂಡ ಹೆಂಡತಿ ಮಾರಿ ನೋಡಿರು, ಹ್ಞೂ ಅನ್ರಿ ಅಂದ್ರಕ್ಕೆ ಪಾಪ. ಯಾಕೆ ಮಗನ ಮ್ಯಾಗ ಇಬ್ಬರದು ಹೊಕ್ಕದಲ್ಲ. ಹ್ಞೂ ಅನ್ರಿ, ಆಯ್ತಪ್ಪ ನೀವು ಸ್ನಾನ ಮಾಡಿ ಬರ್ರಿ, ಮಗನ ಕಡಿದು ನಾನು ಅಡುಗೆ ಮಾಡ್ತೀವಿ. ಆಯಿತು, ಅಡುಗೆ ಮಾಡ್ತೀವಿ ಅಂತ ಅಂದ್ಕೊಡ್ಲೆ ಹೋಗೋದ ಮುದಕ ನದಿಗೆ ಸ್ನಾನಕ್ಕೆ ಹೋಗಲಿಲ್ಲ. ಅವ ಶಾಲೆಗೆ ಹೋದಮ್ಮ. ಯಾಕೆ ಹುಡುಗ ಓದಾಕತ್ತಿದ್ದಲ್ಲಿ ಚಿಲ್ಲಾಳ ಶಾಲ್ಯಾಗ. ಚಿಲ್ಲಾಳ ಅಂತ ಕರೆದ ಮುದಕ ಓಡಿ ಬಂದ. ಯಾಕ ಅಂದ, ಮನೆಗೆ ಹೋಗಬೇಡ ನೋಡ್ರಿ. ಯಾಕ ಅಜ್ಜ? ಮುದಕ್ ಬಂದವನು ನಿನ್ನ ಕಡದ ಅಡುಗೆ ಮಾಡಂತ ಹೇಳನು, ಮನೆಗೆ ಹೋಗಬೇಡ ಅಂದ. ಅವ ಏನಂದ, ಮುತ್ಯ ಮಾರು ಗಾಟದವು ಬುದ್ಧಿ ಹೇಳ್ತಲ್ಲ ನನಗಂಗ ಹುಡುಗ್ರಿ. ಅಲ್ಲ ಕೆಟ್ಟು ಹೋಗುವಂಥ ಶರೀರವನ್ನು ಒಬ್ಬ ಮಹಾತ್ಮನ ಹೊಟ್ಟೆಗೆ ಹೊಕ್ಕತ್ತೆ ಅಂದ್ರೆ ನಾವು ಈಗ ಹೊಕ್ಕಂತ ಹೋಗಿ ಪಾಟಿ ತಗೊಂಡು ಮನೆಗೆ ಹೋದ ಹುಡುಗ. ಹ್ಯಾಂಗಿರ್ಬೇಕು ಯಪ್ಪ, ಹ್ಯಾಂಗಾರ ಇರಬೇಕು ದೇವ್ರೇ. ಬಂದ ಮಗನ ತೆಕ್ಕ್ಯಾಗ ಹಾಕ್ಕೊಂಡು ಅಳಾಕತ್ತೇಳ ತಾಯಿ. ಹ್ಯಾಂಗ ಸಾಧ್ಯದ ರೀ? ಯಾವ ಮಗನನ್ನು ಹೊತ್ತು ಅನ್ನೋ ಕೈ ತುತ್ತು ಉಣಿಸಿ ಬಾಯ ಬೆಳೆಸಿದಳೋ ಅವನು ಇವತ್ತು ಹಬ್ಬ. ತಡ ಯಾಕೆ ಮಾಡ್ತೀರಿ ಅಂತ ನೀವು ಚಿಲ್ಲಾಳ. ಸ್ವಾಮಿಗಳು ಬರ್ತಾರ, ಜಂಗಮರು ಬರ್ತಾರ, ತಗೋ ಹುಡುಗಲ್ ತಂದ ಕೈಯಾಗ ಕೊಡ್ತಾನ. ಹೆಂಡತಿ ಒಂದು ಕಡೆ ಹಿಡ್ದಾಳ, ಗಂಡ ಒಂದು ಕಡೆ ಹಿಡ್ದಾನೆ. ಚೂರಿ ಮ್ಯಾಲೆ ಎತ್ತಾಳ ತಾಯಿ, ಕೆಳಗೆ ಬರುವಲ್ದು ಕೊಡುಗೋಲ್ಲ. ಯಾಕೆ ತಡ ಮಾಡ್ತಿದಿ? ಜಂಗಮರಿಗೆ ಹಸು ಆಗಿರ್ತತಿ ದೌಡು. ಯಪ್ಪ ನಾ ಹ್ಯಾಂಗೆ ಕಡಿಲೋ? ನಿನ್ನ ಕೈ ತುತ್ತ ಮಾಡಿ ಉಣಿಸಿದವ ನಾನು, ಉಣಿಸಿದಾಕಿ ನಾ ಹ್ಯಾಂಗರೆ ಕೊಡ್ಯೋ ಯಪ್ಪ, ಹ್ಯಾಂಗೆ ಕಡಿಲಿಯಪ್ಪ? ಹುಡುಗಂತಾನ, ಯವಾ ಸಂತ್ಯಾಗ ಸೌತಿಕಾಯಿ ತಂದಿರ್ತೀರಿ, ಯಾರಿಸ್ತೀರಿ ಏನಿಲ್ಲ ನೀವು? ಯಪ್ಪ ಅದು ಸಂತ್ಯಾಗಿಂದು, ಇದು ಪರಮಾತ್ಮನ ಸಂತ್ಯಾಗಿಂದ ಒಂದು 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 ಸೌತಿಕಾಯಿ ತಗೊಂಡೆ ಹೆರ್ಸಿದಂತಾನ ಹುಡುಗ. ಹಾಕಿದಳ ಚಲ್ಲಂತ ರಕ್ತ. ಬಾ 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 ರುಂಡೊಂದು ಕಡೆ ದಡ ಒಂದು ಕಡೆ ಬಿತ್ತು. ಏನು ಪರೀಕ್ಷೆ ಅಂದ್ರೆ ನಮಗೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಹೆಸರೇ ಇಲ್ಲ ಅದ್ರಾಗ. ನಮ್ಮದು ಹೆಸರು ಇರ್ತದೆ ಖರೆ, ಏನು ಮಾಡೋದು? ನಮ್ಮ ಹೆಸರು ಪೊಲೀಸ್ ಸ್ಟೇಷನ್ದಾಗ ಏನು ಇರ್ಬೋದು. ಯಾಕೋ ಯಪ್ಪ ಅಡುಗೆ ಮಾಡ ಯಾವ ಮಗನ್ನ ಹೊಟ್ಯಾಗ ಹೊತ್ತು ಹಡದು ಕೈ ತುತ್ತಿ ತಿನ್ನಿಸಿ ಬೆಳೆಸಾಳ. ಆ ದೇಹವನ್ನು ಆ ರುಂಡ ಏನು ಮಾಡಾಳ?
ನೋಡಕ್ಕೆ ಬರ್ತೈತಿ ಅಂಥೇಳಿ ಬುಟ್ಟೆ ಹಾಕಿ ಚಾ ಉದದ್ದನ್ನು ಅಡುಗೆ ಮಾಡ್ಯಾಳ. ಬಂದಪ್ಪ ಸ್ವಾಮಿ, ಹಾಂ ಹಸು ಆಗೈತಿ ಕೊಡ್ರಿ ಕೊಡ್ರಿ ಅಂದ ಕೂಡಲೇ ಅವಕ್ಕೂ ತಂದ ಮುಂದಿಟ್ಟರು ಅಡುಗೆ. ನೋಡಿದ ಇದ್ರಾಗ ತಲೆ ಹಾಕಿಲ್ಲ, ನೋಡ್ರಿ ಇದ್ರಾಗ ಮಾರಿ ಹಾಕಿಲ್ಲ, ಮಖ ಹಾಕಿಲ್ಲ, ಗಳ 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 ಕಣ್ಣಾಗ ನೀರ. ಯಪ್ಪ ನೋಡಕ್ಕೆ ಬೇಕತ್ತೆ ನಾನು ತೆಗೆದಿಟ್ಟು ತುಂಬ ಸಿರಿಯಾಳಂತನ ತೊಗೊಂಡು ಬಾರ, ಇನ್ಯಾಕ ಮಗನ ಆಸೆ ಮಾಡ್ತೀಯ, ಕೊಟ್ಟು ಬಿಟ್ಟು ಕೊಟ್ಟರು. ಹಾಂ ಊಟ ಮಾಡ್ರಿ, ಹಾಂ ನಿನ್ನ ಮಗನ ಕರೀರಿ ಸಾಷ್ಟಾಂಗ ಹಾಕ್ಲಾಕ, ನಿನ್ನ ಮಗನ ಕರಿ. ಯಪ್ಪ ಹ್ಯಾಂಗೆ ಕರೀದು, ಎಲ್ಲಿದ ನಮ್ಮ ಇದ್ದೊಬ್ಬ ಮಗನ ಕರೆದು ಹಾಕಿದೀವಿ, ಹ್ಯಾಂಗೆ ಕರೀದು? ಮಕ್ಕಳಿಂದ ಮನ್ಯಾಗನ ಊಟ ಮಾಡಂಗಿಲ್ಲ, ಯಾಕಪ್ಪ ಮುದುಕ? ಗಂಡ ಹೆಂಡತಿ ಕಾಲು ಹಿಡಿದು ಹೇಳ್ತಾರೆ, ಯಪ್ಪ ಹಂಗೆ ಮಾಡಬೇಡ, ಇದ್ದೊಬ್ಬನ ನಾನು ಕಡ್ದು ಹಾಕಿದ್ದೀನಿ, ಹ್ಯಾಂಗರೆ ಕರೀಲಿ, ಎಲ್ಲಿದು ಬರ್ತಾನೆ ಮಗ? ಇಲ್ಲ ಕರೀನಿ, ನಿನ್ನ ಮಗನ ಹೆಸರು ಉಂಟು, ಕರಿ ಬರ್ತಾನ. ತಾಯಿ ಕರುಡು ಅಪ್ಪ ಚಿಲ್ಲಾಳ ಅಂತ ಕೂಗಿದ್ರೆ ಹುಡುಗ ಓಡಿ ಬಂದು ತಾಯಿ ತೆಕ್ಕ ಆಯ್ತಾನೆ. ಅದಕ್ಕೆ ಬಸವಣ್ಣವರು ಭಕ್ತಿಯಂತ ಹೃದಯ ಶರಿಯಾಳ ಮಾಡಿದಂಥ ಹೃದಯ. ಮೂರನೇದು ಯಾವುದಪ್ಪ? ಸಿಂಧು ಬಲ್ಲಾಳ. ಭಕ್ತಿಯಂತ ಹೃದಯ ಸಿಂಧು ಬಲ್ಲಾಳ ಮಾಡಿದಂಥ ಹೃದಯ. ಬಾ 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 ಸಿಂಧು ಬಲ್ಲಾಳಂತ ಬಾಗಿ ಹೋಗಿದ್ದಾನೆ. ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಾನಂತ ಒಂದು ಪ್ರತಿಜ್ಞೆ. ಬಂದಪ್ಪ ಮುದುಕ, ಬಂದ ಭಿಕ್ಷಾಂದೇಹಿ. ಗಂಡ ಹೆಂಡತಿ ಬಂದು ಏನು ಬೇಕು ನೋಡಿದ, ನೀನು ಹೆಂಡ್ತಿನ ಕೊಡ ಅಂದಮ್ಮ. ಕೇಳ್ದು ನೋಡ್ರಿ, ಅಲ್ರಿ ಸ್ವಾಮಿ ಇವ. ಹಾಂ ಸುಂದರವಾದ ಹೆಂಡ್ತಿನ ನೋಡಿದ ಮುದುಕ, ನೀನು ಹೆಂಡ್ತಿನ ಕೊಡ ಅಂದ ಕೂಡಲೇ ಆಗಲೇ ಸ್ನಾನ ಮಾಡು, ಬಟ್ಟೆ ಹಾಕೋ, ಕೊಟ್ಟಿನ ಹೋಗ ಅಂಥೇಳಿ ಆ ಮುದುಕನ ಆಕಿನ ಗಂಟು ಹಾಕಿ ಕೋಲಿಯೊಳಗೆ ಹಾಕಿ ಬಾಗಲ್ದಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಬೆಳತನಕ ಶಿವ ಶಿವ. ಬೆಳಿಗ್ಗೆ ಬಾಗಲ ತೆಗೆದ. ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಂತಂದ್ರೆ ಅಲ್ಲೇ ಯಾವ ಸಾಧು ಇಲ್ಲ, ಮುದುಕಿಲ್ಲ. 6 ತಿಂಗಳು ಕೂಸಾಗ ಅಳಕತ್ತಿತ್ತದ ಹುಡುಗಿ. ಆವಾಗ ಕರೆದ ಹೆಂಡ್ತಿನ ಎದ್ದು ಬಂದಳಂತ. ಇದು ಸಿಂಧು ಮಲ್ಲಾಳ. ಭಕ್ತಿಯಂತ ಹೃದಯ ನೇ ಬಾನನ ಹೌದಲ್ಲ, ಬಾಗಿಲ ಕಾಯ್ದಂಥ ಹೃದಯ. ಅದು ದೊಡ್ಡ ಕಥೆ. ಅದು ಏನ್ರಿ, ಬಾನಾಸುರ ಆಗಿ ಹೋಗಿದ್ದಾನೆ. ಬಾನಾಸುರ ಇವ ಪರಮಾತ್ಮ ನೃತ್ಯ ಮಾಡುವಾಗ 1000 ಕೈಗಳಿಂದ ವಾದ್ಯ ಬಾರಿಸ್ತಿದ್ದಂತೆ. ಬಾನಾಸುರ 1000 ಕೈಗಳಿಂದ ವಾದ್ಯ ಬಾರಿಸ್ತಿದ್ದ. ಆವಾಗ ಮೆಚ್ಚಿದ ಶಿವ, ನಿನ್ನ ವಾದ್ಯಗಳನ್ನು ಬಾರಿಸೋದು ನೋಡಿ ನನಗೆ ಭಾಳ ಖುಷಿ ಆಗ್ಯದ. ಬಾಣಾಸುರ ಏನು ಬೇಕು, ನನ್ನ ಮನೆ ಬಾಗಲ ಕಾಯ ಅಂತ ನೋಡ್ರಿ ತ್ರಿಶೂಲ್ಕೊಂಡು ಬತ್ರಿ. ಹಿಂಗಾಗಿ ಸುಡುಗಾಡ್ಕೆ ಹೋಗಿದ್ದೆ ಅದು ಮುದುಕ. ಹಾಂ ಇದು ಯಾಕೆ ಸುಡುಗಾಡ್ಕ ಹೆಣನ ಬರ್ತವೆ, ಯಾವ ಬೇಡು ಯಾವ ಬರಂಗಿಲ್ಲ ಅಲ್ಲೇ ಅಲ್ರಿ. ಬಾನನ ಬಾಗಿಲು ಕಾಯಕ್ಕೆ ಹತ್ತಿದ. ಭಾಳ ವಿಚಿತ್ರ ಪ್ರಸಂಗ. ಬಾನಾಸುರನಿಗೆ ಉಷಾ ಅಂತ ಒಬ್ಬಾಕಿ ಮಗಳು, ಭಾಳ ಸುಂದರ ಹೆಣ್ಮಗಳು. ಆ ದೊಡ್ಡಕ್ಕೆ ಆದ ಕೂಡಲೇ ಆ ವರ ಈ ವರ ಎಲ್ಲ ಬರಕ್ಕೆ ಹತ್ತಿದ್ದು. ಆಕೆ ಪಾರ್ವತಿಯ ಪರಮ ಭಕ್ತಳು. ಆಕೆ ಪಾರ್ವತಿಯ ಪರಮ ಭಕ್ತ ಆಗಿದ್ದು. ಪಾರ್ವತಿಗೆ ದಿನಾಲು
ನನಗೆ ಯೋಗ್ಯವಾದ ವರನನ್ನು ನೀನೇ ಕೊಡಬೇಕು ತಾಯಿ, ಯೋಗ್ಯವಾದ ವರ, ನಾ ಆರಿಸ್ಕೊಳ್ಳೋದಿಲ್ಲ. ಆಕಾಶವಾಣಿ ಆಯ್ತು. ಕಾರ್ತಿಕ ಏಕಾದಶಿಯ ದಿವಸ ನಿನ್ನ ಕನಸಿನಾಗ ಯಾವ ಬರ್ತಾನೆ ಅವನೇ ನಿನ್ನ ಪತಿಯಾಗ್ತಾನೆ. ಆ ಏಕಾದಶಿ ಬರ್ತಕ್ಕ ಕುಂತು ಬಂತು. ಏಕಾದಶಿ ಮಲ್ಕೊಂಡಳು. ಕನಸಿನಾಗ ಒಬ್ಬ ರಾಜ್ಕುಮಾರ್ ಬಂದ. ಏನು ಸುಂದರ ಮನುಷ್ಯ. ಆ ರಾಜ್ಕುಮಾರ್ ಬಂದಾಗ ಆ ಪಾರ್ವತಿಯನ್ನು ಸ್ಮರಿಸಿಕೊಂಡು ಅವನ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥ ಸಂದರ್ಭದೊಳಗೆ ಬೆಳಗಿನ ಕನಸು ಚಲೋ ಇರ್ತಾವಂತ್ರಿ. ಆಕಿ ದಾಸಿ ಬಂದು ಚಾದಡ ಜಗ್ಗಿಳಂತ, ಏನು ಖಾತ ಮಾಡಿದೆ ನೀನು ಅಂದು ಸಿಟ್ಟಿಗೆ ಬಂದಳ್ತೈತಿ. ಯಾಕ ನಾ ಒಬ್ಬ ಪುರುಷನ ಕೂಡ ಭಾಳ ಸುಂದರವಾದ ಪುರುಷ ಇದ್ದ, ಅವನ ಕೂಡ ನಾವು ಚೆಲ್ಲಾಟ ಮಾಡ್ತಿದ್ದೆ, ನೀ ಏನು ಬಂದು ಕೆಡಿಸಿದೆ. ನನಗೆ ಪಾರ್ವತಿ ಹೇಳಾಳ, ನಿನ್ನ ಕನಸಿನಾಗ ಯಾವ ಬರ್ತಾನೆ ಅವನೇ ನಿನ್ನ ಪತಿ, ನನ್ನ ಕನಸಿನಾಗ ಬಂದವನ ನೀ ತಂದು ಕೊಡಬೇಕು ಅಲ್ಲಿ ಅಂದಳಾಕಿ. ಆಕೆ ಚಿತ್ರಲೇಖ. ಆಕೆ ಅಂತೇಕ ನೂರಾರು ರಾಜಕುಮಾರರ ಫೋಟೋಗಳಿದ್ದು ಮನೆ ಹೋಗಿ ತಂದಳು. ತಗೋ ನೋಡಿದ್ರಾಗ ನಿನ್ನ ಕನಸಿನಾಗ ಬಂದವ ಯಾರು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ ಎಲ್ಲ ತಿರುತೆ ಹೋಗಿದಳು. ಒಂದು ಫೋಟೋ ಬಂತು ರೀ. ಹಾಂ, ಇವನೇ ನೋಡು, ನನ್ನ ಕನಸಿನಾಗ ಬಂದವ ಇವನೇ ನೋಡು. ಇವ ಯಾರು? ಇವ ಅನಿರುದ್ಧ, ಕೃಷ್ಣನ ಮೊಮ್ಮಗ. ಹಾಂ, ಅನಿರುದ್ಧ ಅಲ್ರಿ. ಆವಾಗ ಆಕೆ ಹೇಳಿದರು, ಉಷಾ ಅನಿರುದ್ಧನ ತಂದ ನನ್ನ ಅರಮನೆಯಾಗಿ ಇಡಬೇಕು ನೀವು. ನೀಲಕಂಠ ಮಠದಾಗ ಈ ನಾಟಕ ಮಾಡಿದ್ರು, ನಾನು ನೋಡಿದ ಸಣ್ಣವಿದ್ದಾಗ. ಅನಿರುದ್ಧನ ಆಕೆ ಮಾಯಾ ಹೋಗಿ ಅವನ ಪಲ್ಲಂಗನ ತಂದು ಇಲ್ಲಿ ಈಕೆ ಅಂತಃಪುರದಾಗ ಇಟ್ಟಳು. ಎದ್ದು ನೋಡಿಳು, ಹಬ್ಬ ಏನು ಸುಂದರ ಮನುಷ್ಯ. ಜಳಕ ಮಾಡಿ ತಂಬೂರಿ ತೊಗೊಂಡು ಹಾಡಾಕತ್ತಿಳು. ಎದ್ದವ, ಎಲ್ಲಿ ಬಂದ ನಾನು ಅಂದವ. ಎಲ್ಲಿ ಬರಬೇಕಾದಲ್ಲೇ ಬಂದದಿ ಅಂದಳಾಕಿ. ನನಗೆ ಪಾರ್ವತಿ ಅನುಗ್ರಹದ, ನೀ ಕನಸಿನಾಗ ಬಂದಿದ್ದಿ, ಬಂದವನೇ ಪತಿ ಅಂತ ಹೇಳೋದು. ಹಂಗಾರೆ ನೀ ಎಲ್ಲಿ ಹೋಗಂಗಿಲ್ಲ. ಆಯ್ತು, ಅವ್ರು ಕೂಡಿಸಿ ಮದುವೆ ಮಾಡ್ಕೊಂಡ್ರು ತಾಮ. ಈಗೂ ಅಕ್ಕವಲ್ಲ ಮದುವೆ, ಗೊತ್ತೇನಿಲ್ಲ. ಮದುವೆ ಆಗಿ ಏನು ಅಕ್ಕ ಮುಂದೆ ಅವನ ಕೊಂದಾಳ, ಅಪ್ಪನ ಕೊಂದಾಳ, ತಂಗಿನ ಕೊಂದಾಳ. ನಾ ಮೊನ್ನೆ ಹೇಳೀನಿ, ಕಾಮ ಬೇರೆ ಪ್ರೇಮ ಬೇರೆ. ನೆನಪಿಟ್ಕೋರಿ ನೀವು. ಕಾಮ ಬೇರೆ, ಕಾಮ ಬೇಕತ್ತತಿ, ಪ್ರೇಮ ತಗೋ ಅಂತತಿ. ಹೌದು, ಅರ್ಪಣೆ ಭಾವ. ಪ್ರೇಮ ಅಂದ್ರೆ ಅರ್ಪಣೆ ಭಾವ. ಆದ್ದರಿಂದ ಪಾರ್ವತಿಯ ಕೃಪೆಯಿಂದ ಅವರಿಬ್ಬರು ಮದುವೆ ಮಾಡಿಕೊಂಡ್ರು, ಅಲ್ಲೇ ಉಳಿದ್ರು. ದಾಸ್ಯರಿಗೆಲ್ಲ ಹೇಳಿದ್ರು, ಯಾರ ಮುಂದೆ ಹೇಳಬೇಡ, ನಮ್ಮ ಅಪ್ಪನ ಮುಂದೆ ಅದು ಹೇಳಬೇಡ. ಇಲ್ಲವಾ, ಗೊತ್ತಲ್ಲ ನಿಮಗೆಲ್ಲ. ಇಲ್ಲವಾ, ಪರಂತು ಹೊಟ್ಟಿ ಬಂತಲ್ಲ, ಇದನ್ಯಾರು ಮಾಡೋದು, ಇದನ್ಯಾಂಗೆ ಮುಚ್ಚು. ಗೊತ್ತತಿ. ರಾಜನ ಮಗಳು. ಹಿಂಗತ್ತು ಮತ್ತು ಹೇಳಿ ಯಾವ ನಿನ್ನಾಣಿ ಇಲ್ಲೊಂದು ಮುಂದೆ ಹೋಗಿ ಗೊತ್ತತಿಲ್ಲ. ನಾ ಮೇಲೆ ಹೇಳ್ತಾನೆ, ಏನಾರು ಒಂದು ಸುದ್ದಿ ಮಾಡ್ಬೇಕಾದ್ರೆ TV ಕೊಡಬೇಡ್ರಿ, ಪೇಪರ್ ಕೊಡಬೇಡ್ರಿ, ಸಾಯಂಕಾಲ ಹೆಣ್ಮಗಳು ಹೇಳಿಬಿಡ್ರಿ, ಬೆಳಗ್ಗೆ ಹಾಕೋದು ಊರು ತುಂಬ ಆಕೈತಿ ನೋಡಿ. ಅದು ಶಾಪದ ಧರ್ಮರಾಜ ಅಂದ. ಕುಂತಿ ಕರ್ಣ ನನ್ನ ಮಗ ಅಂತ ಹೇಳಲಿಲ್ಲಲ್ಲ, ಕೊನೆಗೆ ಶಾಪ ಕೊಟ್ಟಾನ. ಹೆಣ್ಮಕ್ಳ ಬಾಯಾಗ ಮಾತು ನಿಲ್ಲಬಾರದು. ಅದಕ್ಕೆ ಹಿಂಗಾಗಿತ್ತು. ಏನು ಹಣಿ ಬಾರ ಎಂಬುದು, ನಿಮ್ಮ ಹಣಿ ಬಾರ ಏನು ಹೇಳೋದದ. ಆಯಿತು, ಗೊತ್ತಾತ ರಾಜನಿಗೆ. ನನ್ನ ಮಗಳ ಅಂತಃಪುರ ಯಾವ ಬಂದಾನವ. ಹೋಗಿ ನೋಡ, ಇಬ್ಬರು ಕುಡಿಸಿ ಕೂತಿದ್ರಲ್ಲ. ಯಾಕೆ ಬಂದಿದೆ? ನಾ ಬಂದಿಲ್ಲ, ನಿನ್ನ ಮಗಳು ತಂದಾಳ ನೋಡ ಅಂದವ. ಜೈಲ್ಗೆ ಹಾಕವ.
ಜೈಲ್ಗೆ ಹಾಕಿದ್ರು. ನಾರದ ಗೊತ್ತಾತು, ಕೃಷ್ಣನ್ ಕೇಳ್ತಾನ, ನಿನ್ನ ಮಕ್ಕಳು ಎಷ್ಟು ಮಂದಿ? ಮಕ್ಕಳು ಮೊಮ್ಮಕ್ಕಳು ಅದು ಭಾಳ ಸುದ್ದಿ. ಅವೇನು ದಿವಸ ಸಂಜೆನಾಗ ಹಸಿರು ತಗೋತಿದ್ದ ಆಂಬಲ್ಲ, ಕಲ್ಯ ಹಜರ್ ಮಲ್ಯ ಹಜರ್. ಯಾಕೋ ಏನಾಗಿತ್ತು ನಾರದಾನ? ಅವ ಅರಮನ್ಯಾಗ ಜೈಲ್ನಾಗ ಸಿಕ್ಕಾನ, ಬಾಣಾಸುರನ ಜೈಲ್ನಾಗ. ಯಾರವ? ಬಾಣಾಸುರ. ಎತ್ತಪ್ಪ ಕೃಷ್ಣನ ಮಂದಿ ಅಲ್ಲ, ಕೃಷ್ಣನ ಮಂದಿ ಸಾಮಾನ್ಯ ಅನ್ರಿ. ಹೋಗಿ ಅವನ ಕೂಡ ಯುದ್ಧ ಮಾಡಕ್ಕೆ ಹತ್ತು. ಕೃಷ್ಣ ಪರಮಾತ್ಮ ತನ್ನ ಸುದರ್ಶನ ಚಕ್ರ ಬಿಟ್ಟು 1000 ಕೈಗಳಲ್ಲಿ ಒಂದೊಂದು ಕತ್ತರಿಸಿ ಕೆಳಗೆ ಬೀಳಕ್ಕೆ ಹತ್ತಿದ್ರು. 2 ಕೈ ಉಳಿದು ಬಾಗ್ಲ ಕಾಯಂ ಇದ್ದಲ್ಲ ಶಿವ, ಕೃಷ್ಣ ಸಾಕು ಅವನು ನನ್ನ ಭಕ್ತದಾನ, 2 ಕೈ ಇರಲಿ, ಓದೋದೆಲ್ಲ ಹೋಗಲಿ. ಮತ್ತಿನ್ನು ಹೆಂಗೆ ಮಾಡೋದು? ಏನಿಲ್ಲ, ಇಬ್ಬರು ಕುಡಿಸಿ ಮದುವೆ ಮಾಡೋದು. ಮತ್ತೇನು? ಸದ್ಗುರುನಾಥ್ ಮಹಾರಾಜ್ ಕೈ ಜೈ. ನೀ ಬಾನನ ಬಾಗಿಲ ಕಾಯ್ದಂತ ಹೃದಯ ಅಲ್ರಿ. ಆದ್ದರಿಂದ ಮನುಷ್ಯನಿಗೆ ಭಕ್ತಿಯೊಳಗೂ ಒಂದಿಟ್ಟ ಅಹಂಕಾರ ಬತ್ತು ಅಂದ್ರೆ, ನನ್ನ ಬಾಗಲ್ದಾಗ ಶಿವನೇ ಬಂದು ಕಾಯಕತ್ತ ಅಂದ್ಬಿಟ್ಟು ಯಾವ ನನ್ನ ಏನು ಮಾಡ್ತಾನೋ ಅಲ್ರಿ. ನಡೆಯಂಗಿಲ್ಲ. ಭಾವಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಭಾವ ಬರುತ್ತನಕ ಅಲ್ರಿ. ದುಃಖ ಆಗಿ ಕಣ್ಣೀರಿಗೆ ನೀರು ಬರಬೇಕಾಗಿತ್ತಂದ್ರೆ ಹೃದಯ ತುಂಬಿ ಹಂಗೆ ಬರ್ತೈತೆ ಅಲ್ಲ. ಭಗವಂತನ ಸಲುವಾಗಿ ಭಕ್ತಿಯದಿಂದ ನಿಮ್ಮ ಕಣ್ಣಾಗ ನೀರು ಬರಬೇಕಾಗಿತ್ತಂದ್ರೆ ಹೃದಯ ತುಂಬಿ ಭಕ್ತಿ ಬರಬೇಕಾತಂದ್ರೆ ತಾನೇ ಬರ್ತದನು. ಕೋಳರು ಕೊಳಸು ಆಡಲಿಲ್ಲ, ಬಂದಿಲ್ಲ, ಬಂದದ. ಆದ್ದರಿಂದ ಭಕ್ತಿ ಅಂದ್ರೆ ಅದಕ್ಕೆ ಹಿಂಗೆ ಅಂತ ಪ್ರೇಮಕ್ಕೆ ಅಳತಿ ಮಾಡಕ್ಕೆ ಬರಂಗಿಲ್ಲ ಅಲ್ರಿ. ನೀವು ಗಂಡನ ಮ್ಯಾಗ ಪ್ರೇಮ ಅದೀರಿ, ಹೆಂಡತಿ ಮ್ಯಾಗ ಪ್ರೇಮ ಅದೀರಿ, ಎಷ್ಟು ಕಿಲೋ ಪರ್ಸೆಂಟ್ ಹೇಳ್ರಲ್ಲ, ಎಷ್ಟು ಕಿಲೋ? ಅಯ್ಯೋ ಏನು ಸ್ವಾಮಿ, ಮತ್ತು ಪ್ರೇಮ ಅದರಿ ಇಲ್ಲ? ನಾನು ಬಿಟ್ಟು ಅವು ಇರಂಗವಿಲ್ಲವ್ವ. ನಾನು ಬಿಟ್ಟು ಇರಂಗ ಇಲ್ಲವ. ಅವ ನೋಡಿ ಮದುವೆ ಆಗ್ಯಾನ ನಾವು. ಹೌದು, ನೋಡಿ ಮದುವೆ. ಈ ಪ್ರೇಮಕ್ಕೆ ಅದನ್ನ ಅನುಭವಿಸ್ಬೇಕ ವಿನಃ ಅಲ್ರಿ, ಅನುಭವಿಸ್ಬೇಕ ವಿನಃ ಅದನ್ನು ಹೇಳೋದು, ತೂಕ ಮಾಡೋದು, ಕ್ಯಾಂಪ್ಗತ್ತೋ, ಕಾರ್ಗತ್ತೋ, ಉದ್ದತ್ತೋ, ಗಿಡ್ಡತ್ತೋ ಬರ್ದತ್ತೀರಿ ಹೇಳಕ್ಕೆ ಬರಂಗಿಲ್ಲ. ಅದನ್ನು ಅನುಭವಿಸಬೇಕು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತರೊಬ್ಬನು ಕಾಣೆ ಗುಹೇಶ್ವರ. ಸಾಯಕ್ತಾರೇನ್ರಿ? ಸಾಯ್ತವ. ಅದೇನೋ ಇದಾತತ್ತ, ಹುಡುಗಿ ವಾಲ್ಯ ಅಂದಳತ್ತ, ಊರು ಹಾಕೊಂಡತ್ತೀವ ಮಗ. ಏನು ಖಾತಾತೋ ಮಗಣ ಸಾಯಕ? ಜಗತ್ತಿನಾಗ ಹೆಣ್ಣುಗಳು ಇಲ್ಲ ನೋಡಿ, ಹುಚ್ಚರ ಆಡ್ರಿ. ಅದಕ್ಕೋಸ್ಕರವಾಗಿ ಪ್ರೇಮ ಬೇರೆ, ಕಾಮ ಬೇರೆ. ಕಾಮವನ್ನೇ ಪ್ರೇಮ ಅಂತ ತಿಳ್ಕೊಂಡು ಮೋಸಗಳು ನಡೀತಾ ಇದ್ದಾವೆ. ಕಾಮವನ್ನೇ ಪ್ರೇಮ ಅಂತ ತಿಳ್ಕೊಂಡು ಮೋಸದವು. ನಿಜವಾದ ಪ್ರೇಮ ಅನ್ನುವಂಥದ್ದು ವರ್ಣನಾತೀತ, ಅನುಪಮ, ಅಚಲ, ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳ್ಯಾರಲ್ಲ. ಅಂತಹ ಭಕ್ತಿಯನ್ನು ನಮ್ಮ ವ್ಯಾಸ ಭಗವಾನರು ಏನ್ರಿ ತುಂಬ ಬರ್ದಾರೆ. ಇವತ್ತು ಅಮ್ಮವ್ರಿಗೆ ಆರಾಮಿದ್ದಿದ್ದಿಲ್ಲ, ಬರ್ಬೇಕಮ್ಮರ ನೀವು ಬರೆದ್ರೆ ನಮಗೆ ಮೈ ತುಂಬ ಸಾರು ಬರ್ಬೇಕು. ಹೌದಲ್ರಿ, ಅದು ಡೊಳ್ಳು ಬಡ್ದಾಗ ಜಿಗಾಕ್ ಬರ್ತೈತತ್ತ ಅವಂಗೆ. ಡಾಂಬರ್ ಹಿಡ್ದಾಗ ಹಿಂಗೆ ಗಾಡಿ ಜಿಗಿತಿದ್ದ, ಜಿಗಿತಿದ್ದ. ನೋಡ್ದ ಒಬ್ಬ ಕವಳ, ಇವ್ನು ಕರ್ಕೊಂಡು ಆದ್ರೆ ಗೌಡ್ರ ಮನೆ ತುಡು ಮಾಡೋಕ್ಕೆ ಇವ್ನು ಜಿಗಿಸ್ಬಿಟ್ಟು ಅಂದ್ರೆ ಒಳಗಿಂದ ಬರ್ತೈತೆ ಅಂಥೇಳಿ
ಎಷ್ಟು ಕೊಡ್ತೇನೆ ನಿನಗೆ 10,000 ರೂಪಾಯಿ ಕೊಡ್ತೇನೆ, ಬಾ ಹನುಮಂತರ ಗುಡಿ. ರಾತ್ರಿ ಹನುಮಂತರ ಗುಡಿಗೆ ಹೋದೆವ, ಡಂಬ್ರಾಟ ಮಾಡಮ್ಮ. ಮುಂದೇನಾಯ್ತು, ಎಲ್ಲಿ ಹೋಗೋದು, ಗೌಡ್ರ ಮನೆಗೆ ಹೋಗೋದು. 10 ಫೂಟ್ ಗಾಡಿ ಎತ್ತರ, ಅದನ್ನು ಜಿಗಿ ಅಂದ, ಬಾರಿಸ್ರಿ ಅಂದವ. ಬಾರಿಸಿದ್ರೆ ಮಂದಿ ಹೇಳ್ತಾರೋ ಅನ್ನ, ಮತ್ತು ಬಾರಿಸಿದ್ರೆ ನನಗೆ ಹಾರಕ್ಕೆ ಬರೋಂಗಿಲ್ಲ ನಾನು. ಅದಕ್ಕೆ ಅಮ್ಮವ್ರು ಬಾರಿಸಿದ ಕೂಡ ನನಗೆ ಹಾಡಕ್ಕೆ ಚಾಲು ಆಕತ್ತೆ. 10 ನಿಮಿಷ ಬರ್ರಿವ, ನೀವು ಬರೆದ್ರೆ ತುಂಬಂಗಿಲ್ಲ ಸಭೆಯ ಅಂದ್ಕೊಂಡು ಬಂದಾರ ನೋಡಿ. ಯಾವ ಮೈಯಾಗಿನ ಆರಾಮಿಲ್ಲ, ಇಂಜೆಕ್ಷನ ಗುಳಿಗೆ ತೊಗೊಂಡಾರ. ಆದ್ದರಿಂದ ನಿಜವಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಸದ್ಗುರುನಾಥನಲ್ಲಿ ಇಟ್ಟು ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಣ ಅಂಥೇಳಿ ಸದ್ಗುರುನಾಥ ಮಹಾರಾಜ ಕಿ